ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟು ಕೊನೆಗೂ ಮುಕ್ತಾಯ ಆಗಿದೆ. ಈಗ ಕೋಲಾರದ JDS ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರನ್ನ ಈಗ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿರುವಂಥದ್ದು. ಈಗ ಮಲ್ಲೇಶ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಅಂತಿಮವಾಗಿ ನಿಮ್ಮ ಪಕ್ಷ ಇವಾಗ ನಿಮ್ಮನ್ನು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದೆ. ಏನು ನಿರೀಕ್ಷೆ ಮಾಡಿದ್ರಾ, ಅಥವಾ ಪಕ್ಷ ಅವಕಾಶ ಕೊಟ್ಟಿರೋದಾ, ಅಥವಾ ನೀವೇ ಏನಾದರೂ ಅಭ್ಯರ್ಥಿ ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ರಾ, ಹೇಗೆ ಸರ್? ಸರ್, ಸುಮಾರು 3-4 ತಿಂಗಳಿಂದ ಏನು ಈ ಹೊಂದಾಣಿಕೆ ಆಯಿತು BJP ಮತ್ತು JDS ಪಾರ್ಟಿಗಳು, ಇದು JDSಗೆ ಬಿಟ್ಟು ಕೊಡಬೇಕು ಅಂತ ನಮ್ಮ ಒಂದು ಅಹವಾಲಿತ್ತು ಏನು ನಾಯಕರ ಹತ್ರ. ಅದು ಸ್ವಲ್ಪ ಕಗ್ಗಂಟಾಗಿ ಇದಾಗಿದೆ. ಬಟ್ ಅದು ಎಲ್ಲ ಒಂದು ಇತ್ಯರ್ಥ ಆಗಿ JDS ಪಾರ್ಟಿಗೆ ಬಿಟ್ಟು ಕೊಡಬೇಕಂದಾಗ 8 ಕ್ಷೇತ್ರದ ಜನತೆ ಮತ್ತು ಲೀಡರ್ಸ್ ಏನು MLA ಕ್ಯಾಂಡಿಡೇಟ್ಸ್ ಆಗಿದ್ದಾರೋ ಇಲ್ಲ MLAs ಆಗಿದ್ದಾರೋ ಒಂದು ಅವಕಾಶ ಮಲ್ಲೇಶ್ ಮಾಡಿಕೊಡೋಣ ಅಂತ ಒಂದು ನಿಟ್ಟಿನಲ್ಲಿ ಬಂದ ಮೇಲೆ ನಾವು ಕ್ಯಾಂಡಿಡೇಟ್ ಆಗಿದ್ದೆ ಹೊರತು ಅದು ಬಿಟ್ಟು ಬೇರೆ ಏನಿಲ್ಲ. ಅಭ್ಯರ್ಥಿನ ಫೈನಲ್ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳಾಯಿತು. ಅಂದರೆ ಜಾತಿ ಲೆಕ್ಕಾಚಾರಗಳು, ಬಲಗೈ ಸಮುದಾಯಕ್ಕೆ ಕೊಡಬೇಕು ಅನ್ನೋವಂಥದ್ದು ಒಂದು ಕೆಲವೊಂದು. ಅಂಬರೀಶ್ ತೈವಾನ್ ಸೀಬೆ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೂಗು ಕೇಳಿಬಂತು, ಕೊನೆಗೂ ನಿಮಗೆ ಕೊಟ್ಟಿದ್ದಾರೆ. ಸೊ ನಿಮ್ಮ ಗೆಲುವಿಗೆ ಇದು ಅನುಕೂಲ ಆಗತ್ತಾ? ಎಲ್ಲರೂ ಒಗ್ಗಟ್ಟಾಗಿದ್ದಾರಾ, ಹೇಗೆ ಸರ್? ಸರ್, ಯಾವಾಗಲೂ ಒಂದು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡೋವಾಗ ನಿಮಗೆ ಗೊತ್ತು, ನಾನೇನು ಹೇಳಂಗಿಲ್ಲ, ಕ್ಯಾಲ್ಕುಲೇಷನ್ಸ್ ನಡೀತಾನೆ ಇರುತ್ತೆ. ಯಾವುದು ಆಪೋಸಿಷನ್ ಪಾರ್ಟಿಯವ್ರು ಯಾರನ್ನ ಕೊಡ್ತಾರೆ ಏನು ಅಂತ, ಇದೆಲ್ಲ ಮಾಮೂಲಿನೇ. ಈ ಎಲೆಕ್ಷನ್ಸಲ್ಲಿ ಇದೆಲ್ಲ ಮಾಮೂಲಿ. ಅದು ಸ್ವಲ್ಪ ಅವರು ಯೋಚನೆ ಮಾಡಿದ್ರು ಹೆಂಗೆ ಆಗುತ್ತೆ ಏನು ಅಂತ. ಬಟ್ ಕೊನೆಗೆ ನನಗೆ ಕೊಡಬೇಕು ಅಂತ ಏನೋ ಒಂದು ಎಲ್ಲ ಮುಖಂಡರು ನಿರ್ಧಾರ ಮಾಡಿದ್ರು. ಅದ್ರ ಜೊತೆಯಲ್ಲಿ ಈ ಎಲೆಕ್ಷನ್ ನಾನು ಒಬ್ಬನ ಮಾಡೋಕ್ಕಾಗಲ್ಲ. ಇಡೀ 8 ಕ್ಷೇತ್ರದಲ್ಲಿ ಎಲ್ಲ ಮುಖಂಡರು ನಾಯಕರು ಒಗ್ಗಟ್ಟಾಗಿ ಕೆಲಸ ಮಾಡಿ ನಾವು ಗೆಲ್ಸ್ಕೊ ಬರ್ತೀವಿ NDA ಕ್ಯಾಂಡಿಡೇಟ್ನ ಅಂತ ಹೇಳಿದ ಮೇಲೆ ನಿರ್ಧಾರ ತೊಗೊಂಡಿದ್ದೆ. ಸರ್, ಈಗ ಅಭ್ಯರ್ಥಿ ಆಗ್ಬಿಟ್ಟಿದ್ದೀರಿ, ನಿಮ್ಮ ಗೆಲುವಿಗೆ ಯಾವೆಲ್ಲ ಅಂಶಗಳು ನಿಮಗೆ ಸಹಕಾರಿ ಆಗತ್ತೆ ಅಂತ ನಿಮ್ಮ ಲೆಕ್ಕದಲ್ಲಿದೆ? ನಾವು ಹಂಗೆ ನೋಡೋಕ್ಕೆ ನಾನಂತೂ ಹೋಗ್ತಾ ಇಲ್ಲ. ನಾನು ಒಂದು ಏನು ಜನತೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಅಭಿವೃದ್ಧಿ ಆಗಬೇಕು ಕೋಲಾರ ಜಿಲ್ಲೆ. ಎರಡನೇದು ಕೆಲಸಗಳಾಗಬೇಕು. ಯೂತ್ಸ್ಗೆ ಏನಿದಾರೋ ಇವಾಗ ಕೆಲಸ ಇಲ್ಲದೆ ಬರೀ ವಾರಕ್ಕೆ 1 ದಿನ 2 ದಿನ ಕೆಲಸ ಮಾಡಿಬಿಟ್ಟು ಬಂದಿರೋದಲ್ಲ, ಪರ್ಮನೆಂಟಾಗಿ ಒಂದು ಕೆಲಸ ಬೇಕು. ಇದ್ರ ಜೊತೆ ಮೂರನೇದು ನೀರಾವರಿ, ಇರಿಗೇಷನ್ ಪ್ರಾಜೆಕ್ಟ್ಸ್. ಇವಾಗ ನಾವು ಪಕ್ಕ ಆಂಧ್ರದಲ್ಲಿ ಕೃಷ್ಣಾ ನದಿ ಎಲ್ಲಿಂದ ಬಂದಿದೆ, ಅವ್ರನ್ನ ಮಾತಾಡಬೇಕಂದ್ರೆ ನಾವು ಒಬ್ಬ ಮುಖ್ಯಮಂತ್ರಿ ಆದರೂ ಆಗಲಿ ಯಾರಾದರೂ ಹೋಗಿ ಅವ್ರಿಗೆ ಮಾತಾಡಿ ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಡಿವಿಯೇಟ್ ಒಂದು ಸುಮಾರು ಒಂದು 20-30 ಕಿಲೋಮೀಟ್ರ್ ಡಿವಿಯೇಟ್ ಮಾಡಿದ್ರೆ ಸಾಕು, ಇಡೀ ಕೋಲಾರ ಜಿಲ್ಲೆಗೆ ನೀರು ಬರುತ್ತೆ. ಇಂಥ ಒಂದು ವ್ಯವಸ್ಥೆಗಳು ಮಾಡಬೇಕು. ಇದು ಯಾರು ಮಾಡಬೇಕಂದ್ರೆ ಎಲ್ಲಾದರೂ ಹೋಗಿ ಒಬ್ಬ ಸ್ಟ್ರಾಂಗ್ ಲೀಡ್ರ್ ಅನ್ನೋರು ಬೇಕು. ಇದು ಮೋದಿಯವರು ಏನು ಅದರೊಂದು ರಿಕ್ವೆಸ್ಟ್ ಮಾಡ್ಕೋಬೇಕಂದ್ರೆ ನಾವು ಒಂದು ಇಲ್ಲಿ ಒಳ್ಳೆ ಚೀಫ್ ಮಿನಿಸ್ಟರ್ ಮಾಡಿ, ಇಲ್ಲಾಂದರೆ ಒಳ್ಳೆ ಅಲಯನ್ಸ್ ಪಾರ್ಟ್ನರ್ ಏನು ನಾವು JDS ಆಗಿದ್ದೀವೋ, ದೇವೇಗೌಡರಾದರೂ ಆಗಲಿ ಕುಮಾರಸ್ವಾಮಿ ಹೋಗಿ ಮಾತಾಡೋಕ್ಕೆ ಒಂದು ಅವಕಾಶ ಸಿಗಬೇಕು. ಆ ಅವಕಾಶ ಸಿಗಬೇಕು ಅಂತ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಇದ್ದಾವೆ. ಈಗ ಚುನಾವಣೆಯಲ್ಲಿ ನಿಮಗೆ ಗೆಲ್ಲೋದಕ್ಕೆ ಯಾವೆಲ್ಲ ಅಂಶಗಳು ನಿಮಗೆ ಹೆಲ್ಪ್ ಆಗ್ತವೆ ಸರ್ ಅಂತ? ಈಗ ಮೈತ್ರಿ ಆಗಿರುವಂಥದ್ದು ಇರ್ಬೋದು, ಅಥವಾ JDS BJP ಮೈತ್ರಿ ಆಗಿದೆ ಅದು ಪ್ಲಸ್ ಆಗಿರ್ಬೋದು, ಅಥವಾ ನಿಮ್ಮ ಪಕ್ಷದ 3 ಜನ ಶಾಸಕರುಗಳು ಬರ್ತಾರೆ. ಸೊ ಇದು ಅನುಕೂಲನ? ಯಾವ ಥರ ಕ್ಯಾಲ್ಕುಲೇಷನ್ ಅಂತ? ಒಂದು ನೀವು ಹೇಳ್ದಂಗೆ 3 ಜನ ಶಾಸಕರು ಪ್ಲಸ್ ಬಂಗಾರಪೇಟೆ ನಾನು ಸೋತಿರೋದು ಬರೀ 2000 ಓಟಲ್ಲಿ. ಈ 4 ಕ್ಷೇತ್ರದಲ್ಲಿ ಮತ್ತು ಕೋಲಾರಲ್ಲಿ ಇವೆಲ್ಲ ನೋಡಿದ್ರೆ ನಮಗೆ ಒಂದು ಮೂಮೆಂಟ್ ಭಾಳ ಜಾಸ್ತಿ ಇದೆ. JDS ಬೆಲ್ಟು ಫಸ್ಟು ಕೋಲಾರ ಜಿಲ್ಲೆ ಅದೊಂದು, ಪ್ಲಸ್ ಮೋದಿಯವರು ಏನು ಇವಾಗ ಕೆಲಸಗಳು ಮಾಡಿದಾರೋ ಅದ್ರ ಜೊತೆ ಯುವಕರು ಒಂದು ಅವಕಾಶ ಮೋದಿಯವ್ರಿಗೆ ಮತ್ತೆ 3ನೇ ಬಾರಿ ಕೊಡಬೇಕು ಅಂತಿದ್ದಾರೆ. ಇವೆಲ್ಲ ನೋಡಿಕೊಂಡು ನಾವು ಹೋದಾಗ ಪ್ಲಸ್ ಏನೋ ಒಂದು ಯುವಕ ಮಲ್ಲೇಶು ಇವ್ರಿಗೆ ಒಂದು ಫ್ಯೂಚರ್ ಥಾಟ್ಸ್ ಇದೆ, ಏನೋ ಒಂದು ಮಾಡಬೇಕು ಅಂತ ಒಂದು ಆಲೋಚನೆ ಇದೆ. ಇವಾಗ ನನ್ನನ್ನು ನೋಡಿದ್ದಾರೆ, ಬಂಗಾರಪೇಟೆ, ಕೋಲಾರ, ಮುಳಬಾಗಿಲು, KGF ಕ್ಷೇತ್ರ ಜನತೆ ಎಲ್ಲರೂ ನೋಡಿದ್ದಾರೆ. ಒಂದು ಅವಕಾಶ ಮಾಡಿಕೊಟ್ರೆ ಇವರು ನಮಗೇನಾದರೂ ಒಂದು ವಾಪಸ್ ನಮಗೆ ಕೊಡ್ತಾರೆ, ನಮ್ಮ ಜಿಲ್ಲೆಗೆ ಏನಾದರೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ. ಕಾಂಗ್ರೆಸ್ನಲ್ಲಿರುವಂಥ ಬಣ ರಾಜಕೀಯ ನಿಮಗೂ ಗೊತ್ತು, ಸಾಕಷ್ಟು ಕಿತ್ತಾಟಗಳಾಯಿತು, ಕೊನೆಗೆ ಅಭ್ಯರ್ಥಿ ಆಯ್ಕೆ ಆಗಿದೆ. ಆ ಒಂದು ಬಣ ರಾಜಕೀಯ, ಅಲ್ಲಿನ ಒಳ ಜಗಳ ನಿಮಗೆ ಅನುಕೂಲ ಆಗತ್ತೆ ಅಂತ ಅನ್ಸುತ್ತಾ? ಎಲ್ಲೋ ಒಂದು ಕಡೆ ಅನುಕೂಲ ಆಗೇ ಆಗುತ್ತೆ, ಬಟ್ ಅದು ಬಹಿರಂಗವಾಗಿ ನಾವು ಹೇಳೋಕ್ಕಾಗಲ್ಲ.
ಅದು ಎಲ್ಲಿ ನಾವು ಯಾರನ್ನ ಮಾತಾಡಿ ಯಾರನ್ನ ಕೆಲಸ ಮಾಡಿಸ್ಕೋಬೇಕು ಅದಕ್ಕಾಗುತ್ತೆ. ಮತ್ತು ಜನಕ್ಕೂ ಬೇಸತ್ತೋಗಿದ್ದಾರೆ. ಸುಮಾರು ಒಂದು 20 ದಿನ 25 ದಿನದಿಂದ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ ನೀವು, ರಾಜೀನಾಮೆ ಕೊಡಬೇಕು ಅಂತ ಒಂದಷ್ಟು ಜನ, ಬೇಡ ಅಂತ ಇಷ್ಟು ಜನ, ನಮಗೆ ಬೇಕು ಅಂತ ಒಂದಷ್ಟು ಲೀಡರ್ಗಳು, ಇವೆಲ್ಲ ನೋಡ್ತಾ ಇದ್ದಾಗ ಅವರಲ್ಲೇ ಒಂದು ಕಿತ್ತಾಟ ಇದ್ದಾಗ ಇರೋದು 25 ದಿನ, ಇನ್ನು ಆ 25 ಮತ್ತೆ ಹೊಂದಾಣಿಕೆ ಮಾಡಿಕೊಂಡು ಹೋಗೋಕ್ಕೆ ನನಗೆ ಒಂದು ಥರ ಅನಿಸುತ್ತೆ, ಒಂದು ಆಗಲ್ಲ ಅಂತ. ಆಮೇಲೆ ಈಗ BJP ಅವರ ನಾಯಕರುಗಳನ್ನ ಕೂಡ ನೀವು ಜೊತೆಲಿ ಇಟ್ಕೊಂಡು ಹೋಗ್ಬೇಕಾಗತ್ತೆ. ಅದು ಈ ಒಂದು ಜಿಲ್ಲೆನಲ್ಲಿ ಸಾಧ್ಯ ಆಗುತ್ತಾ? ಅವರೆಲ್ಲರೂ ನಿಮ್ಮ ವಿಶ್ವಾಸಕ್ಕೆ ಬರ್ತಾರೆ ಅನ್ನೋ ನಂಬಿಕೆ ಇದೆಯಾ ಸರ್? ಸುಮಾರು ಒಂದು 10 ದಿನದಿಂದ ನಾವು ಆಲ್ರೆಡಿ ನಮ್ಮ ತಾಲೂಕುಗಳಲ್ಲಿ ಅವರವರು BJP ನಾಯಕರನ್ನ ಮಾತಾಡ್ಕೊಂಡು ಬರ್ತಾಯಿದ್ದಾರೆ. ನಾನು ಒಬ್ಬನೇ ಅಂತಲ್ಲ, ಬಂಗಾರಪೇಟೆಯಲ್ಲಿ ನಾನು ಮಾತಾಡಿದ್ದೀನಿ, ಕೋಲಾರಲ್ಲಿ ಶ್ರೀನಾಥ್ ಅವರು ಮಾತಾಡಿದ್ದಾರೆ, ಮಾಲೂರಲ್ಲಿ ರಾಮೇಗೌಡರು ಮಾತಾಡಿದ್ದಾರೆ, ಮುಳುಬಾಗಿಲಲ್ಲಿ ಸಮೃದ್ಧಿ ಮಂಜುನಾಥ್ ಮಾತಾಡಿದ್ದಾರೆ, ಚಿಂತಾಮಣಿಯಲ್ಲಿ JK ಕೃಷ್ಣಾರೆಡ್ಡಿ ಅವರು ಮಾತಾಡಿದ್ದಾರೆ. ಇದನ್ನೆಲ್ಲ ಹೊರತುಪಡಿಸಿ ಚೌಡ್ರೆಡ್ಡಿ XMLC ಚೌಡ್ರೆಡ್ಡಿ ಅವರು ಮತ್ತು ನಮ್ಮ ಇಂಚರ ಗೋವಿಂದರಾಜಣ್ಣ ಅವರು ಎಲ್ಲರ ಜೊತೆನೂ ಮಾತುಕತೆಯಲ್ಲಿದ್ದಾರೆ. ಆಲ್ರೆಡಿ ಒಂದು ಸಮನ್ವಯ ಒಂದು ಆಲ್ಮೋಸ್ಟ್ ಆಗೋಗಿದೆ. ಬಟ್ ಏನಂದರೆ ಅಫಿಷಿಯಲಾಗಿ ಅನೌನ್ಸ್ ಆಗಬೇಕು ಅಂತ ಕಾಯ್ತಾ ಇದ್ರು BJP ಅವರು. ಅದು ನಿನ್ನೆ ರಾತ್ರಿ ಆಗಿರೋದಕ್ಕಿಂತ ಇವತ್ತು ಸಾಯಂಕಾಲ ಇಲ್ಲ ನಾಳೆ ಬೆಳಿಗ್ಗೆ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಒಂದು ಇಡ್ತಾಯಿದ್ದೀವಿ. ಸೊ ಎಲ್ಲರೂ ಆಲ್ರೆಡಿ ಎಕ್ಸೆಪ್ಟಬಲ್ ಕ್ಯಾಂಡಿಡೇಟು, ಎಕ್ಸೆಪ್ಟಬಲ್ ಸೊಲ್ಯೂಷನ್ ಬಂದುಬಿಟ್ಟಿದೆ ಅಂತ ನನಗೊಂದು ನಂಬಿಕೆ ಇದೆ. ಇದಿಷ್ಟು ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.